6ನೇ ತರಗತಿಯ ಕನ್ನಡ ಭಾಷಾ ವಿಷಯದ ಪ್ರಶ್ನೋತ್ತರ ಮಾಲಿಕೆಗಳನ್ನು ವಿಡಿಯೋಗಳಲ್ಲಿ ತರ್ತಾ ಇದ್ದೇನೆ. ಈ ವಿಡಿಯೋ ದ್ವಿತೀಯ ಸೆಮಿಸ್ಟರ್ನ ಪಠ್ಯಕ್ರಮವಾಗಿದ್ದು 5ನೇ ಪಾಠ ಧನ್ಯವಾದ ಹೇಳಿದ ಕೊಕ್ಕರೆ. ಕವಿ ಕೃತಿ ಪರಿಚಯ. ಲೇಖಕರು ಡಾಕ್ಟರ್ ಅನುಪಮ ನಿರಂಜನ. ಇವರ ಜನನ 1934 ಮೇ 17ರಂದು ಜನನವಾಯಿತು. ಇವರು ತೀರ್ಥಹಳ್ಳಿಯವರು. ಇವರ ತಂದೆ ವೆಂಕಟೇಶ ಉಡುಪ, ತಾಯಿ ಮಹಾಲಕ್ಷ್ಮಮ್ಮ. ಇವರ ವೃತ್ತಿ ವೈದ್ಯ ವೃತ್ತಿ, ಪ್ರವೃತ್ತಿ ಕವಿತೆ, ಮಕ್ಕಳ ಸಾಹಿತ್ಯ, ಅಂಕಣ ಬರಹ. ಇವರ ಕೃತಿಗಳು ಹೀಗಿವೆ: ಕೇಳು ಕಿಶೋರಿ ಹಾಗೂ ತಾಯಿ ಮಗು, ಅನಂತಗೀತ, ಶ್ವೇತಾಂಬರಿ, ಹಿಮದ ಹೂ, ಆಳ, ದಿಟ್ಟೆ. ಇವರಿಗೆ ಸಂದ ಪ್ರಶಸ್ತಿಗಳು ಹೀಗಿವೆ: ಸಾಹಿತ್ಯ ಅಕಾಡೆಮಿ ಪುರಸ್ಕಾರ, ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ಕಾಸರಗೂಡು ಮಹಿಳಾ ಸಮ್ಮೇಳನದ ಅಧ್ಯಕ್ಷತೆ, ಮುಂಬೈ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 1. ಹರಿಯ ಗುಣ ಎಂತಹುದು? ಉತ್ತರ: ಹರಿಯ ಗುಣ ಸದ್ಗುಣ ಮತ್ತು ಕರುಣಾಳುವು ಆಗಿದ್ದನು. 2. ಕೊಕ್ಕೆರೆಗೆ ಏನಾಗಿತ್ತು? ಉತ್ತರ: ಕೊಕ್ಕರೆಗೆ ಬಾಣವು ಚುಚ್ಚಿ ಗಾಯವಾಗಿತ್ತು. 3. ಹರಿಯು ಕೊಕ್ಕರೆಯನ್ನು ಹೇಗೆ ಉಪಚರಿಸಿದನು? ಉತ್ತರ: ಹರಿಯು ಮೆಲ್ಲನೆ ಆ ಬಾಣವನ್ನು ಹೊರತೆಗೆದನು. ಗಾಯಕ್ಕೆ ತನಗೆ ತಿಳಿದ ರಸಮೂಲಿಕೆಗಳನ್ನು ಹಾಕಿದನು. ಕೊಕ್ಕರೆಯ ನೋವು ಕಮ್ಮಿಯಾಯಿತು. 4. ವೃದ್ಧ ತಂದೆ ತಾಯಿಗಳು ಹುಡುಗಿಗೆ ಏನು ಹೇಳಿದರು? ಉತ್ತರ: ವೃದ್ಧ ತಂದೆ ತಾಯಿಯರು, ಹುಡುಗಿ ನೀನು ನಮ್ಮಲ್ಲೇ ಇದ್ದು ಬಿಡು, ನಮ್ಮ ಮಗಳ ಹಾಗೆ ನೋಡ್ಕೋತೇವೆ ಎಂದರು. 5. ಹರಿಗೆ ಪಿತಾಂಬರ ಮಾರಿದಾಗ ಬಂದ ಹಣವೆಷ್ಟು? ಉತ್ತರ: 100 ವರಹಗಳು ಬಂದವು. ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. 1. ಹುಡುಗಿ ಕೊಠಡಿಯೊಳಗೆ ಏನು ಮಾಡುತ್ತಿದ್ದಳು? ಉತ್ತರ: ಕೊಕ್ಕರೆಯು ಚಿನ್ನ ಬೆಳ್ಳಿ ದಾರಗಳನ್ನು ಕೂಡಿಸಿ ಕೊಕ್ಕರೆಯೊಂದು ಪಿತಾಂಬರವನ್ನು ನೇಯುತ್ತಿತ್ತು. 2. ಹರಿಯು ಕೊಠಡಿಯೊಳಗೆ ಹೋದಾಗ ಆದ ಆಶ್ಚರ್ಯವೇನು? ಉತ್ತರ: ಬಾಗಿಲನ್ನು ನೂಕಿ ಒಳಗೆ ಹೋದನು. ಆಶ್ಚರ್ಯ, ಅಲ್ಲಿ ಹುಡುಗಿ ಇರಲಿಲ್ಲ. ಚಿನ್ನ ಬೆಳ್ಳಿ ದಾರಗಳನ್ನು ಕೂಡಿಸಿ ಕೊಕ್ಕರೆಯೊಂದು ಪಿತಾಂಬರವನ್ನು ನೇಯುತ್ತಿತ್ತು. ಈ ಮಾತುಗಳ ಸಂದರ್ಭವನ್ನು ವಿವರಿಸಿ. 1. ನಮ್ಮ ಮಗಳ ಹಾಗೆ ನೋಡ್ಕೋತೇವೆ. ಉತ್ತರ: ಈ ವಾಕ್ಯವನ್ನು ಧನ್ಯವಾದ ಹೇಳಿದ ಕೊಕ್ಕರೆ ಎಂಬ ಪಾಠದಿಂದ ತೆಗೆದುಕೊಳ್ಳಲಾಗಿದೆ. ಯಾರು ಹೇಳಿದರು? ವೃದ್ಧ ತಂದೆ ತಾಯಿಯವರು ಹೇಳ್ತಾರೆ. ಯಾರಿಗೆ ಹೇಳ್ತಾರೆ? ಹುಡುಗಿಗೆ ಹೇಳ್ತಾರೆ. ಯಾವಾಗ ಹೇಳ್ತಾರೆ? ಹುಡುಗಿ ಹರಿಯ ಮನೆಯಲ್ಲಿ ರಾತ್ರಿ ಕಳೆದು ಮರುದಿನ. 2. ಶ್ರೀಮಂತ ವರ್ತಕರಿಗೆ ಮಾರಿ ಬನ್ನಿ. ಉತ್ತರ: ಈ ವಾಕ್ಯವನ್ನು ಧನ್ಯವಾದ ಹೇಳಿದ ಕೊಕ್ಕರೆ ಎಂಬ ಪಾಠದಿಂದ ತೆಗೆದುಕೊಳ್ಳಲಾಗಿದೆ. ಯಾರು ಹೇಳ್ತಾರೆ? ಹುಡುಗಿ ಹೇಳ್ತಾಳೆ. ಯಾರಿಗೆ ಹೇಳ್ತಾಳೆ? ಹರಿಗೆ ಹೇಳ್ತಾಳೆ. ಯಾವಾಗ ಹೇಳ್ತಾಳೆ? ಹುಡುಗಿ 3 ದಿನದ ನಂತರ ಪಿತಾಂಬರ ನೇಯ್ದು ತಂದಾಗ ಹೇಳ್ತಾಳೆ. 3. ನೀನು ಕಾಪಾಡಿದ ಕೊಕ್ಕರೆಯೇ? ಉತ್ತರ: ಈ ವಾಕ್ಯವನ್ನು ಧನ್ಯವಾದ ಹೇಳಿದ ಕೊಕ್ಕರೆ ಎಂಬ ಪಾಠದಿಂದ ತೆಗೆದುಕೊಳ್ಳಲಾಗಿದೆ. ಯಾರು ಹೇಳ್ತಾರೆ? ಹರಿಯು ಹೇಳ್ತಾನೆ. ಯಾರಿಗೆ? ಕೊಕ್ಕರೆಗೆ. ಯಾವಾಗ? ಹರಿಯು ಕೊಠಡಿಯೊಳಗೆ ಹೋದಾಗ ಅಲ್ಲಿ ಕೊಕ್ಕರೆ ಕಂಡು ಹೇಳಿದನು.